ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಇಂದಿನ ವಿಷಯ ಮುಸ್ಕಿನ ಜೋಳದಲ್ಲಿ ಬರುವ ಸೈನಿಕ ಹುಳು ಅಥವಾ ಲದ್ದಿ ಹುಳುವಿನ ಬಗ್ಗೆ. ಡಾಕ್ಟರ್ BK ಶಿವಣ್ಣ, ನಿವೃತ್ತ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗದ ಇವರಿಂದ ಹುಳು ಮಾಡುವ ಹಾನಿ ಮತ್ತು ಅದರ ಲಕ್ಷಣಗಳು ಹಾಗೂ ಇದರ ಹತೋಟಿಯನ್ನು ಯಾವ ರೀತಿ ಮಾಡಿ ಇಳುವರಿಯನ್ನು ಹೆಚ್ಚಿನದಾಗಿ ಪಡೆಯಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಮೆಕ್ಕೆಜೋಳದಲ್ಲಿ ಅನೇಕ ಕೀಟಗಳು ಬಂದರೂ ಅತಿ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುವ ಹುಳುವೆಂದರೆ ಸೈನಿಕ ಹುಳು. ಈ ಸೈನಿಕ ಹುಳುಕ್ಕೆ ಮತ್ತೊಂದು ಹೆಸರು ಲದ್ದಿ ಹುಳು ಎಂದು ಹೇಳುತ್ತಾರೆ. ಈ ಹುಳುವಿನಲ್ಲಿ ಒಟ್ಟು 6 ಹಂತಗಳಿದ್ದು, ಮೊದಲೆರಡು ಹಂತದ ಹುಳುಗಳು ಎಲೆಗಳ ಹಸಿರು ಭಾಗವನ್ನು ಕೆರೆದು ತಿಂದರೆ, 3 ಮತ್ತು 4ನೇ ಹಂತದ ಹುಳುಗಳು ಸುಳಿ ಎಲೆಗಳನ್ನು ಕೊರೆದು ತಿಂದು ಸುಳಿಯಲ್ಲಿ ಇಕ್ಕಿ ಬಿಡುತ್ತವೆ. ನಂತರ 5 ಮತ್ತು 6ನೇ ಹಂತದ ಹುಳುಗಳು ಬಲಿಷ್ಠವಾಗಿದ್ದು ಹೂ ಹಾಗೂ ತೆನೆ ಬರುವ ಭಾಗವನ್ನು ತಿನ್ನುವುದರಿಂದ ಹೂ ಬಾರದೆ ತೆನೆಯೂ ಸಹ ಬರುವುದಿಲ್ಲ. ಈ ರೀತಿ ಹಾನಿ ಒಳಗಾಗುವುದರಿಂದ ಮೆಕ್ಕೆಜೋಳದಲ್ಲಿ ನಮಗೆ 50%ಕ್ಕಿಂತಲೂ ಹೆಚ್ಚು ಇಳುವರಿ ನಷ್ಟ ಉಂಟಾಗುತ್ತದೆ. ಈಗ ಈ ಹುಳುವನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕೆಂದರೆ, ಬಿತ್ತನೆ ಮಾಡಿದ 10 ದಿನಗಳ ನಂತರ ಬರುವ ಈ ಕೀಡೆಗೆ ನಾವು ಬೀಜೋಪಚಾರ ಮಾಡಿದ ಬೀಜಗಳನ್ನೇ ಅಳವಡಿಸಿಕೊಳ್ಳಬೇಕು. ಒಂದು ವೇಳೆ ಬೀಜೋಪಚಾರವಾಗದಿದ್ದರೆ ಸೈನೆಂಟ್ರಿಪೋಲ್ ಮತ್ತು ಥಯೋಮೆಥಾಕ್ಸಮ್ ಎಂಬ ಕಾಂಬಿ ಪ್ರಾಡಕ್ಟ್ ಇರುವ ಕೀಟನಾಶಕವನ್ನು ಪ್ರತಿ ಕೆಜಿ ಬಿತ್ತನೆಗೆ 4 ಮಿಲಿಲೀಟರ್ನಂಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ಕೀಟವು ಬಿತ್ತನೆ ಮಾಡಿದ 10 ದಿನಗಳ ನಂತರ ಬರುವುದರಿಂದ ಎಕರೆಗೆ 12ರಂತೆ ಮೋಹಕ ಬಲೆಗಳನ್ನು ಅಲ್ಲಲ್ಲಿ ಅಳವಡಿಸಿ ಕೀಟದ ಬಾಧೆಯನ್ನು ನಿಯಂತ್ರಿಸಬೇಕು. ಹೆಣ್ಣು ಪತಂಗವು ಗುಂಪು ಗುಂಪಾಗಿ ಎಲೆಗಳ ಮೇಲಿಟ್ಟಿರುವ ಮೊಟ್ಟೆಗಳನ್ನು ಕೈಯಿಂದ ಆಯ್ದು ನಾಶಪಡಿಸಬೇಕು. ಬಿತ್ತಿದ 10 ದಿನಗಳ ನಂತರ ಹಾಗೂ ಮತ್ತೊಮ್ಮೆ 30 ದಿನಗಳ ನಂತರ ಸುಳಿಗೆ ಒಣ ಮಣ್ಣಿನ ಬಗ್ಗಡ ಹಾಕಿದರೆ ಹುಳುಗಳು ಎಲೆಗಳನ್ನು ತಿನ್ನುವುದಿಲ್ಲ. ಇನ್ನು ರಾಸಾಯನಿಕಗಳಿಂದ ಈ ಹುಳುಗಳನ್ನು ನಿಯಂತ್ರಣ ಮಾಡಬೇಕೆಂದರೆ, ಮೋಡ ಕವಿದ ವಾತಾವರಣ, ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತುಂತುರು ಮಳೆಯಿಂದ ಕೂಡಿರುತ್ತದೆ. ಇಂತಹ ವಾತಾವರಣದಲ್ಲಿ ಹುಳುವಿನ ಸಾಂದ್ರತೆ ಹೆಚ್ಚಾಗಿ ಹೆಚ್ಚಿನ ಹಾವಳಿಯನ್ನು ಉಂಟು ಮಾಡುವುದರಿಂದ ಕೆಲವೊಂದು ಕೀಟನಾಶಕ ಶಿಫಾರಸು ಮಾಡಿದ ಕೀಟನಾಶಕಗಳೆಂದರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಎಂಬ ಕೀಟನಾಶಕವನ್ನು ಅಥವಾ ಥಯೋಮೆಥಾಕ್ಸಮ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.5 ಗ್ರಾಂನಂತೆ ಬೆರೆಸಿ ಸುಮಾರು 5ರಿಂದ 10 ಮಿಲಿಲೀಟರ್ ದ್ರಾವಣವನ್ನು ಸುಳಿ ತುಂಬುವಂತೆ ಸೂಕ್ತ ಸಮಯದಲ್ಲಿ, ಅಂದರೆ 15-20 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಿದರೆ ಬಹುತೇಕ ಹುಳುಗಳನ್ನು ನಾವು ನಿಯಂತ್ರಣ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಮತ್ತೊಂದು ರೈತ ಬಾಂಧವರು ಮಾಡಬೇಕಾದ ಮುಖ್ಯವಾದ ಕೆಲಸವೆಂದರೆ, ಈ ಹುಳುವು ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗುವುದರಿಂದ ಕಟಾವಿನ ನಂತರ ಮಾಗಿ ಉಳುಮೆ ಮಾಡಿದರೆ ಪಕ್ಷಿಗಳು ಬಂದು ಆ ಕೋಶಗಳನ್ನು ತಿನ್ನುತ್ತವೆ. ಇದಲ್ಲದೆ ಕೋಶಗಳು ಬಿಸಿಲಿನ ತಾಪಕ್ಕೆ ತುತ್ತಾಗಿ ಅದರಲ್ಲಿರುವ ಹುಳುಗಳು ಸಾಯುತ್ತವೆ. ಈ ರೀತಿ ಮಾಡಿ ಈ ಸೈನಿಕ ಹುಳುವನ್ನು ನಾವು ನಿಯಂತ್ರಣದಲ್ಲಿಡಬೇಕು. ಅಡಿಕೆಯಲ್ಲಿ ಬರುವ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ನಿಮಗೆ ಇಂದು ಮಾಹಿತಿ ತಿಳಿದುಕೊಳ್ಳೋಣ. ಕೊಳೆ ರೋಗ ಮುಂಗಾರು ಮಳೆ ಬರುವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಸರ್ವೇ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಪ್ರತಿ ವರ್ಷ ಕಂಡುಬರುವ ರೋಗವಾಗಿದ್ದು, ಇದಲ್ಲದೆ ಈ ರೋಗವು ಇತ್ತೀಚೆಗೆ ಬಯಲು ಸೀಮೆಯಲ್ಲೂ ಸಹ ಹರಡುತ್ತಿದೆ. ಎಳೆಕಾಯಿಗಳು ಅಂದರೆ ಅಪಕ್ವ ಕಾಯಿಗಳು ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಹಾಗೂ ಕಾಯಿಗಳ ಮೇಲ್ಮೈನಲ್ಲಿ ಹೆಚ್ಚಿನ ಹಸಿರು ಮತ್ತು ಹಳದಿ ಬಣ್ಣದ ಗಾಯಗಳಾಗಿ ಗೊಂಚಲಿನಿಂದ ಕೆಳಗೆ ಬೀಳುತ್ತವೆ. ಇದರಿಂದ ಗೊಂಚಲು ಬೋಳು ಬೋಳಾಗಿ ಹಾಗೂ ಕಪ್ಪಾಗುತ್ತದೆ. ಕಾಯಿಗಳು ರೋಗದ ಸೋಂಕಿಗೆ ತುತ್ತಾದಾಗ ಕಾಯಿಗಳ ಮೇಲೆ ಬಿಳಿ ಬೂಸ್ಟ್
ಆವರಿಸುತ್ತದೆ. ಈ ರೀತಿ ಬೂಸ್ಟ್ ಆವರಿಸಿದ ಕಾಯಿಗಳು ಕೆಳಗೆ ರಾಶಿ ರಾಶಿಯಾಗಿ ಮರದ ಬುಡದಲ್ಲಿ ಬಿದ್ದು ಕಾಯಿಗಳು ಕೊಳೆಯಲಾರಂಭಿಸುತ್ತವೆ. ಅಂತಹ ಕಾಯಿಗಳು ಹಗುರವಾಗಿರುತ್ತೆ ಮತ್ತು ಅಪಕ್ವವಾಗಿರೋದ್ರಿಂದ ಗುಣಮಟ್ಟದ ಅಡಿಕೆ ಮತ್ತು ಮಾರುಕಟ್ಟೆ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ಕೊಳೆ ರೋಗ ಯಾವ ರೀತಿ ಹರಡುತ್ತದೆ ಎಂದರೆ, ಹಿಂದಿನ ವರ್ಷ ಕೊಳೆ ರೋಗಕ್ಕೆ ತುತ್ತಾದ ತೋಟಗಳಲ್ಲಿ ಬಿದ್ದ ಕಾಯಿ ಅಥವಾ ಗೊಂಚಲಿನಲ್ಲಿ ಬಾಧೆಗೀಡಾದ ಕಾಯಿಗಳು ಹಣ್ಣಾಗಿ ಉದುರದೆ ಹಾಗೆಯೇ ಇದ್ದರೆ, ಗಾಳಿ ಮತ್ತು ಮಳೆ ನೀರು ಚಿಮ್ಮುವುದರಿಂದ ಹಾಗೂ ಕೆಳಗೆ ಬಿದ್ದಿರುವ ಕಾಯಿಗಳಿಂದ ತೋಟಕ್ಕೆ ನೀರು ಹಾಯಿಸುವಾಗ ಮರದಿಂದ ಮರಕ್ಕೆ ಹಾಗೂ ಗಾಳಿಯ ಮುಖಾಂತರ ಹೊಸದಾಗಿ ಬಂದ ಗೊಂಚಲುಗಳಿಗೆ ರೋಗ ಹರಡುತ್ತದೆ. ಮತ್ತೊಂದು ಮುಖ್ಯವಾಗಿ ನಾವು ಗಮನಿಸಬೇಕೆಂದರೆ, 9 ಅಡಿ ಅಂತರದಲ್ಲಿ ದಾಯ ಮಾಡಿ ಅಡಿಕೆ ತೋಟ ಕಟ್ಟಿದ ಹೊಲಗಳಲ್ಲಿ ಇದರ ರೋಗ ಕಡಿಮೆ ಇರುತ್ತದೆ. ಇದಕ್ಕಿಂತ ಕಡಿಮೆ ಕಟ್ಟಿದ ತೋಟಗಳಲ್ಲಿ ಕೊಳೆ ರೋಗದ ಬಾಧೆ ಹೆಚ್ಚಾಗಿರುತ್ತದೆ. ಏಕೆಂದರೆ ಇಂತಹ ತೋಟದಲ್ಲಿ ಗಾಳಿ ಮತ್ತು ಸೂರ್ಯನ ಕಿರಣ ಸರಿಯಾಗಿ ಬೀಳದಿರುವುದರಿಂದ ರೋಗದ ತೀವ್ರತೆಗೆ ಕಾರಣವಾಗುತ್ತದೆ. ಇನ್ನೂ ಒಂದು ಅಂಶ ಗಮನಿಸಬೇಕಾದರೆ, ಮಳೆಗಾಲದಲ್ಲಿ ಕಡಿಮೆ ಉಷ್ಣಾಂಶ ಅಂದರೆ 20 ರಿಂದ 23 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುವುದರಿಂದ ಹಾಗೂ ವಾತಾವರಣದಲ್ಲಿ ಹೆಚ್ಚಿನ ತೇವಾಂಶ ಅಂದರೆ 90%ಗಿಂತಲೂ ಹೆಚ್ಚಾಗಿ ಇರುವುದರಿಂದ ಮಧ್ಯಂತರ ಮಳೆ ಮತ್ತು ಸೂರ್ಯನ ಬೆಳಕು ಕಡಿಮೆಯಾದಾಗ ಮತ್ತಷ್ಟು ರೋಗ ಹೆಚ್ಚಾಗಲು ಕಾರಣವಾಗುತ್ತದೆ. ರೈತರ ಸಮಸ್ಯೆ ಕೊಳೆ ರೋಗ. ಇದರ ನಿರ್ವಹಣೆಗೆ ರೈತರು ಯಾವುದೇ ಕಾರಣಕ್ಕೆ ಹೆದರದೆ ಬಾಧೆಗೀಡಾಗಿ ಬಿದ್ದ ಗೊಂಚಲು ಹಾಗೂ ಮರಗಳಲ್ಲಿದ್ದ ಒಣಗಿದ ಗೊಂಚಲು ಹಾಗೂ ಬಿದ್ದ ಕಾಯಿಗಳನ್ನು ಮಳೆಗಾಲ ಮುಗಿದ ನಂತರ ಹೊರಗಡೆ ತೆಗೆದು ಸುಡಬೇಕು. ಇನ್ನು ರಾಸಾಯನಿಕಗಳು ಎಂದರೆ 1% ಬೋಡೋ ದ್ರಾವಣವನ್ನು ಗೊಂಚಲಿನ ಮೇಲೆ ಸಿಂಪರಣೆ ಮಾಡಬೇಕು, ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಜೊತೆಗೆ 1 ಮಿಲಿಲೀಟರ್ ರಾಳವನ್ನು ಸೇರಿಸಿಕೊಂಡು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಇದಲ್ಲದೆ ಇನ್ನೂ ಹಲವಾರು ರಾಸಾಯನಿಕಗಳಿಂದಲೂ ಸಹ ನಾವು ಕೊಳೆ ರೋಗವನ್ನು ನಿರ್ವಹಣೆ ಮಾಡಬಹುದು. ಅಡಿಕೆ ಬೆಳೆಗಾರರೇ, ನಿಮಗೆ ಈ ರೋಗ ನಿರ್ವಹಣೆಯಲ್ಲಿ ಅಥವಾ ಇನ್ನಿತರ ಕೀಟಗಳು ಬಾಧೆ ಇದ್ದಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಯಾವುದೇ ಸಂಶಯವಿದ್ದರೆ ತಾವುಗಳು ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಸಂಪರ್ಕಿಸಿ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್.